ओम सप्रकाश महादेव ಶ್ರೀಮತಿ ಸೌಮ್ಯ ರೆಡ್ಡಿಯವರಿಗೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಇದೀಗ ನಮ್ಮ ಕಾರ್ಯಕ್ರಮದ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಇದೊಂದು ಕಂಗೊಳಿಸುವ ವೇದಿಕೆ, ವಿಶಾಲವಾದ ಆಕಾಶ. ಈ ನಮ್ಮ ಕಾರ್ಯಕ್ರಮದ ವೇದಿಕೆ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ನಮ್ಮ ಗಣ್ಯರನ್ನ ಸನ್ಮಾನಿಸುವ ನಮ್ಮ ಬಳ್ಳಾರಿ ಮಹಿಳೆಯರು ಜೋರಂತ ಅನ್ಕೊಂಡೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ बोलो, कांग्रेस पक्ष के बोलो, कांग्रेस पक्ष के ಸೂಪರ್. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಈ ಭಾಗಕ್ಕೆ ನಾನು ಲಾಸ್ಟ್ ಟೈಮ್ ಬಂದಿದ್ದು ನಮ್ಮ ಬೈ ಎಲೆಕ್ಷನ್ ಟೈಮಲ್ಲಿ, ನಮ್ಮ ಸಂಡೂರು ಬೈ ಎಲೆಕ್ಷನ್ ಟೈಮಲ್ಲಿ. ನಾನು ಈಗ ಈ ಭಾಗದಲ್ಲಿ ಒಬ್ಬ ನಿಮ್ಮೆಲ್ಲರೂ ಕೊಡುಗೆ ಇದೆ. ಯಾಕಂದ್ರೆ ಒಬ್ಬ ಕಾಂಗ್ರೆಸ್ ಸಂಸದರನ್ನ ನೀವು ಕಳಿಸಿದ್ದೀರಾ ಡೆಲ್ಲಿಗೆ. ಆಮೇಲೆ ಎಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ 5 out of 5 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅವ್ರನ್ನೇ ನೀವು ವಿಧಾನಸಭೆ ಗೆಲ್ಸಿದ್ದೀರಾ. ಇಲ್ಲಿಗೆ ಬರ್ತಿದ್ದೀವಿ, ನಾಡ್ಬಿಡ್ತೀರಾ? ನಾವೇ ಕ್ಯಾಂಪೇನ್ ಮಾಡಿರೋದು ಅನ್ಕೊಂಡ್ರೆ. ಆಮೇಲೆ ನಮ್ಮ ಒಬ್ಬ ಮಹಿಳೆಯರನ್ನ ಕಳಿಸಿದ್ದೀರಾ, ಅನ್ನಪೂರ್ಣ ಅಕ್ಕ ಅವರಿಗೆ. ಅದು ಯಾರಿಂದ ನಿಮ್ಮಿಂದ. ಹಾಗಾಗಿ ನಾನು ನಮ್ಮ ಪಕ್ಷದ ಪರವಾಗಿ, ವಿಶೇಷವಾಗಿ ನಮ್ಮ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಖರ್ಗೆ ಸರ್ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಸರ್ ಅವರು, ಪ್ರಿಯಾಂಕಾ ಮೇಡಮ್ ಅವರು, ಮತ್ತೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು, ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು, ಮತ್ತೆ ಎಲ್ಲರ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದ ಹೇಳಕ್ ನಾನು ಬಯಸ್ತೀನಿ. ಯಾಕಂದ್ರೆ ಮಹಿಳೆಯರ ಮನಸ್ಸು ಮಾಡಿದ್ರೆ ಏನೇನ್ ಬೇಕಾದ್ರೂ ಸಾಧಿಸ್ಬೋದು. ಹೌದಾ ಇಲ್ವಾ? ಒಂದ್ ದಿವಸ ನೀವು ಹುಷಾರಿಲ್ಲ, ಮಲ್ಕೊಂಡ್ಬಿಟ್ಟಿದ್ದೀರಾ, ಜ್ವರ ಇದೆ ಅಂದ್ರೆ ಮನೇಲಿ ಏನಾದ್ರೂ ನಡೆಯುತ್ತ ಇಲ್ಲ. ಕರೆಂಟ್ ಇದ್ರೆ ಎಲ್ಲ ಫ್ಯಾನ್ ಎಲ್ಲ ಇರುತ್ತೆ, ಆದ್ರೆ ಏನೋ ಸ್ವಿಚ್ ಆನ್ ಆಗೋದು. ಕರೆಕ್ಟಾ? ಹಾಗಾಗಿ ಮಹಿಳೆಯರಿಗೆ ವಿಶೇಷವಾಗಿ ನಾನು ಮಹಿಳಾ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರಾಗಿ ನಿಮಗೆ ಅನಂತ ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ಅದೇ ರೀತಿ ನಮ್ಮ ಸೋದರ ಅಂತ ಅಣ್ಣ ಆದಂತ ಪ್ರಶಾಂತ್ ಅಣ್ಣವರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದ್ರೆ ನಾನು ಫೋನ್ ಮಾಡಿದ ಕೂಡಲೇ ಅಣ್ಣ ಈ ತರ ಬರಬೇಕು, ನಾನು ಮುಂದಿನ ವಾರ ಸುಮಾರು 6 ಜಿಲ್ಲೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತನ ನಾವು ಭೇಟಿ ಮಾಡಬೇಕು ಅಂತಿದ್ದೀನಿ ಅಂತ ಫೋನ್ ಮಾಡಿದ ಕೂಡಲೇ ನಾವು ಬಹಳ ಸಪೋರ್ಟ್ ಮಾಡ್ತೀರಾ ನಮ್ಮ ಮಹಿಳಾ ಕಾಂಗ್ರೆಸ್ಗೆ. ಅದೇ ರೀತಿ ನಮ್ಮ ಶ್ರೀಮತಿ ಮಂಜುಳಾ ಅವರು, ಶ್ರೀಮತಿ ಆತ್ಮಲತಾ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ರೂರಲ್ ಮತ್ತೆ ನಮ್ಮ ಸಿಟಿ, ಅವರಿಗೂ ಸಹ ಕಾಂಗ್ರೆಸ್ ಪಕ್ಷನೇ ಅವರನ್ನ ಬೆಳೆಸಬೇಕಾಗಿರೋದು ಪಕ್ಷ ಕಾಂಗ್ರೆಸ್ ಪಕ್ಷ. ಈಗ ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ, ವುಮನ್ ರಿಸರ್ವೇಶನ್ ಬಿಲ್ ಹೇಳ್ಬೇಕಂದ್ರೆ ಅವರು ಒಂದು ಇಂಜಿನಿಯರಿಂಗ್ ಡಿಗ್ರಿ ತಗೊಂಡು USA ಮಾಸ್ಟರ್ಸ್ ಮಾಡಿದ್ದಾರೆ. ಅವರಿಗೆ ಆರಾಮಾಗಿ USA ಬೆಂಗಳೂರಿನಲ್ಲಿ ಆರಾಮಾಗಿ ಇರ್ಬೋದು. ಅವ್ರಿಗೇನು ಪ್ರಾಬ್ಲಮ್ ಇದ್ದಂಗೆ ಎಲ್ಲ ದೇವರು ಅನುಕೂಲ ಕೊಟ್ಟಿದ್ದಾನೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಬೇಕು. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ರಾಜ್ಯ ತಿರುಗಿ ಪ್ರತಿಯೊಂದು ಸಮೀಕರಣರನ್ನ ಮತ್ತು ಅವರನ್ನ ಬಲಪಡಿಸಬೇಕಂತ ಪ್ರತಿ ತಾಲೂಕು ಪ್ರತಿ ಡಿಸ್ಟಿಕ್ಗೆ ಟೂರ್ ಹಾಕೊಂಡು ಈಗ ತಿರುಗ್ತಾ ಇದ್ದಾರೆ. ಕಾರ್ಯಕ್ರಮ ನಮ್ಮ ಪ್ರಶಾಂತ್ ಅವರು ಹೇಳಿದಂಗೆ ಕಾಂಗ್ರೆಸ್ನ ಶಕ್ತಿ ಮಹಿಳಾ ಶಕ್ತಿ. ನಿಮ್ಮಿಂದಲೇ ಇವತ್ತು ನಮ್ಮ ಸರ್ಕಾರ ಬಂದಿದೆ, ನಿಮ್ಮ ಶಕ್ತಿಯಿಂದಲೇ ಸರ್ಕಾರ ಬಂದಿದೆ. ಬೇರೆಯವರು ಬಹಳಷ್ಟು ಮಾತುಗಳು ಮಾತಾಡಿದಾಗ ಕಾಂಗ್ರೆಸ್ ಸರ್ಕಾರ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಮಾಡುತ್ತಂತ ನಂಬಿ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಂತವ್ರು ನಮ್ಮ ಸರ್ಕಾರ ಕೂಡ ಅವ್ರು ಕೊಟ್ಟಂಥ ಯೋಜನೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ
ಅನ್ನಭಾಗ್ಯ ಇವೆಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ತಲುಪಬೇಕು. ಅವರ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಬೇಕಂತೇಳಿ ತಮ್ಮೆಲ್ಲ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ ತಕ್ಷಣ ಒಂದೇ ತಿಂಗಳಲ್ಲಿ ಈ ಯೋಜನೆಗಳೆಲ್ಲ ತಾವೆಲ್ಲ ತಮ್ಮಂದೆ ತರಬೇಕು. ಮತ್ತೆ ಉಚಿತ ಬಸ್ ನಮ್ಮ ರಾಮಲಿಂಗ ರೆಡ್ಡಿ ಅನ್ನೋರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗ ಇವತ್ತುವರೆಗೆ 500 ಕೋಟಿ ಮಂದಿ ಉಚಿತ ಬಸ್ ಉಪಯೋಗ ಪಡ್ಕೊಂಡಿದ್ದಾರೆ. ಆ ಫಲಾನುಭವಿಗಳು ತಾವೆಲ್ಲ ಇದ್ದೀರಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ, ಅದ್ರ ಜೊತೆಗೆ ನಮ್ಮ ಬಳ್ಳಾರಿಯಲ್ಲಿ ಕೂಡ ಮಹಿಳಾ ಕಾಂಗ್ರೆಸ್ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ತಾವೆಲ್ಲರೂ ಇನ್ನಷ್ಟು ಅಭಿವೃದ್ಧಿ ಕೆಲಸಕ್ಕೆ ಮುಂದಕ್ಕೆ ಬರಬೇಕು. ಬಳ್ಳಾರಿ ಕೂಡ ಇವತ್ತು ಅಭಿವೃದ್ಧಿ ಪಥದಲ್ಲಿ ಮುಂದಕ್ಕೆ ಹೋಗ್ತಿದೆ. ಹಲವಾರು ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಬಹಳಷ್ಟು ಕಾರ್ಯಕ್ರಮಗಳು ಇವತ್ತುವರೆಗೆ ಬಳ್ಳಾರಿಗೆ ಒಂದು 400ರಿಂದ 500 ಕೋಟಿ ರೂಪಾಯಿಯಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ. ಇವತ್ತು ಮುಖ್ಯಮಂತ್ರಿಯವರು 1200 ಕೋಟಿ ಕಾರ್ಯಕ್ರಮವನ್ನು ತುಂಗಭದ್ರೆಯಿಂದ ಬಳ್ಳಾರಿಗೆ ನೀರು ತಂದು ಕೊಡ್ಬೇಕಂತ ಹೇಳಿ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಗಳು ನಾವು ಕೇಳಿದಾಗ ಬಳ್ಳಾರಿ ಜನತೆ ನಿನಗೆ ಆಶೀರ್ವಾದ ಮಾಡಿದರೆ ಅವ್ರಿಗೆ ಎಷ್ಟು ಕೆಲಸ ಮಾಡೋದು ಸಾಲದು ಅಂತೇಳಿ ಅವರ ಆ ಪ್ರೋಗ್ರಾಮ್ ಕೂಡ ಒಂದು ಸ್ಯಾಂಕ್ಷನ್ ಅನ್ನು ಕೊಟ್ಟು ಫಸ್ಟ್ ಫೇಸ್ ಅಲ್ಲಿ 242 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿಯವರು ಅದರ ಪೂಜೆಗಳು ಮಾಡ್ತಾರೆ. ಇದೇ ರೀತಿಯಲ್ಲಿ ತಾವೆಲ್ಲ ಮಹಿಳೆಯರು ಇವತ್ತಿಗೆ ಕೂತಿದೆ, ಇಷ್ಟೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳು ಮಾಡ್ತಿದೆ, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಿದೆ. ಬಿಜೆಪಿಯವರು ಮಾತಂದಿದ್ರು, ಗೃಹಲಕ್ಷ್ಮಿ ಕೊಡೋಕ್ಕಾಗಲ್ಲ, ಗೃಹ ಜ್ಯೋತಿ ಕೊಡೋಕ್ಕಾಗಲ್ಲ, ಉಚಿತ ಬಸ್ಸನ್ನು ಕೊಡೋಕ್ಕಾಗಲ್ಲ ಅಂತೇಳಿ ಲೇವಡಿ ಮಾಡ್ತಿದ್ರು. ಇವತ್ತು ಅವೆಲ್ಲ ಭಾಗ್ಯಗಳನ್ನ ತಾವು ಕೊಡ್ತಾ ಅದ್ರ ಜೊತೆಗೆ ರಾಜ್ಯದ ಅಭಿವೃದ್ಧಿ ಕೂಡ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಇದೇ ರೀತಿಯಲ್ಲಿ ತಾವೆಲ್ಲರೂ ತಿಳಿಸ್ಕೊಡ್ಬೇಕು. ಜನಕ್ಕೆ ಯಾರು ಗೊತ್ತಿಲ್ಲ ಅಂತಂದ್ರೆ ಯಾವ ಪಾರ್ಟಿ ಜನಕ್ಕೋಸ್ಕರ ಇರೋ ಪಾರ್ಟಿ ಅಂತ ಹೇಳಿ ತಾವೆಲ್ಲ ತಿಳಿಸ್ಕೊಡ್ಬೇಕು. ಇವತ್ತು ವುಮೆನ್ಸ್ ಬಿಲ್ ನಾವು ತಂದಿದ್ದೀವಿ ಅಂತ ಹೇಳಿ ಏನೋ ಬಿಜೆಪಿ ಅವರು ಹೇಳ್ತಾರೆ, ತಾವೆಲ್ಲ ಹೇಳ್ಬೇಕು. ಸೋನಿಯಾ ಗಾಂಧಿ ಮೇಡಮ್ ಅವರು ಫ್ರೆಂಡ್ಶಿಪ್ ತಗೊಂಡು ವುಮೆನ್ಸ್ ಬಿಲ್ ನಮ್ಮ ಹೆಣ್ಮಕ್ಳಿಗೆ ಕೊಡಬೇಕು, ಒಂದು ಹೆಣ್ಣಿನ ನಾವು ಹೆಣ್ಣಾಗಿ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವತ್ತು ಪಾರ್ಲಿಮೆಂಟ್ ಅವರೇ ಮೊದಲನೇ ಬಾರಿಗೆ ತಂದಂತವ್ರು. ಜಾಸ್ತಿ ನೀವು ಮುಂದಕ್ಕೆ ಹೋಗಿ ಹೊಸವರನ್ನ ಪಕ್ಷಕ್ಕೆ ತರಲಿಲ್ಲ ಅಂದಾಗ ನಾವು ಪ್ರಶಾಂತನ ಮುಂದಕ್ಕೆ ಹೋಗಿ ಯಾರ ಪಕ್ಷ ತತ್ವ ಸಿದ್ಧಾಂತಗಳನ್ನ ನಂಬಿದಾರ ಅಂತವ್ರನ್ನ ತಗೊಂಡ್ಬರ್ಬೇಕಾಗುತ್ತೆ. ಯಾವ್ದ್ರಲ್ಲಿ ನಿಮ್ಗೊಂದು ಇರ್ಬೋದು, ಹೊಸವ್ರು ಬಂದ್ರೆ ನಮ್ಮ ಸ್ಥಾನಗಳು ಹೋಗ್ತವೇನೋ ಅಂತಂದಾಗ ಪಕ್ಷದಲ್ಲಿ ಯಾವತ್ತು ಕೆಲಸ ಮಾಡಿದಂಥವ್ರಿಗೆ ಯಾರು ಎಷ್ಟು ಕೆಲಸ ಮಾಡಿದಾರೋ ಆ ಕೆಲಸದ ಬಗ್ಗೆ ನಮ್ಮ ಅಧ್ಯಕ್ಷರು ಗೊತ್ತಿರುತ್ತೆ. ಯಾರು ಎಷ್ಟು ಕೆಲಸ ಮಾಡ್ತಾರೋ ಅವ್ರಿಗೆ ಸಿಗಂತ ಕೂಲಿ ಅವ್ರಿಗೆ ಸಿಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಏನು ಕೆಲಸ ಮಾಡಿದಂಗೆ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಬಂದು ಹೋದಾಗ ಅಂಥವ್ರನ್ನೆಲ್ಲರೂ ನಮ್ಮ ಪಕ್ಷ ನೋಡ್ತಾನೆ ಇರುತ್ತೆ. ಪಕ್ಷಕ್ಕೆ ಬೇಕಾಗಿದ್ದವರು ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷಕ್ಕೆ ಬೇಕಾಗಿದ್ದವರು ಯಾರೋ ಒಂದು ವ್ಯಕ್ತಿ ನಿಷ್ಠೆ ಇದ್ದಂಥವ್ರಲ್ಲ, ಪಕ್ಷ ನಿಷ್ಠೆ ಇದ್ದಂಥವರೇ ಪಕ್ಷಕ್ಕೆ ಬೇಕಾಗ್ತಾರೆ. ಇಂಥದ್ದೆಲ್ಲ ನಮ್ಮ DK ಶಿವಕುಮಾರ್ ಸಾಹೇಬರು ಹಲವಾರು ಜನ ಯಾರು ಪಕ್ಷ ತತ್ವ ಸಿದ್ಧಾಂತಗಳನ್ನ ನಂಬಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೋ ಅವರ ನಮ್ಮ ಶತ್ರುಗಳಿದ್ರೆ ಕೂಡ ನಮ್ಮ ಜೊತೆಗೆ ಸೇರಿಸ್ಕೊಂಡು ಪಕ್ಷವನ್ನು ಕಟ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ತಾವೆಲ್ಲ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎರಡು ಮಾತು. ಅವರು ಮಹಿಳಾ ಅಧ್ಯಕ್ಷ ಆದ್ಮೇಲೆ 1 ವರ್ಷಕ್ಕೆ ಇದೇ ಮೊಟ್ಟ ಮೊದಲ ಸಾರಿ ನಮ್ಮ ಬಳ್ಳಾರಿಗೆ ಬಂದಿರ್ತಾರೆ. ಎಲ್ಲ ನಮ್ಮ ಮಹಿಳೆಯರ ಕಡೆಯಿಂದ ಮತ್ತು ನನ್ನ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸ್ವಾಗತವನ್ನು ಬಯಸುತ್ತೇನೆ. ನೀವೆಲ್ಲರೂ ಒಳ್ಳೆ ಶುಭ ಸಂಜೆ. ಈಗ ಈ ಸುಂದರ ಸಂಜೆಯಲ್ಲಿ ನಮ್ಮ ಮೇಡಮ್ಗೆ ಎಲ್ಲರೂ ಸ್ವಾಗತ ಮಾಡಲು ಬಂದಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು. ಮೇಡಮ್, ನೀವು 1 ವರ್ಷ ಆದ್ರೂ ಕೂಡ ನಾನು ನಿಮ್ಮನ್ನು ಭೇಟಿ ಮಾಡಿಲ್ಲ. ನಿಜವಾಗ್ಲೂ ನಂದು ತಪ್ಪಿದೆ. ಕೆಲವು ಅನಿವಾರ್ಯ ಕಾರ್ಯಗಳಿಂದ ನಾನು ಬಂದಿಲ್ಲ, ನಿಮಗೆ ಭೇಟಿ ಮಾಡಲು ಆಗಿಲ್ಲ. ತಾವು ಮುಂದೆ ಮಹಿಳಾ ಕಾಂಗ್ರೆಸ್ ಬೆಳೆಸುವುದಕ್ಕೆ ತಾವು ಯಾವ ಸಲಹೆ ಸೂಚನೆಗಳು ಕೊಟ್ಟರು ನಾವು ಸಿದ್ಧರಾಗಿದ್ದೀವಿ. ಇನ್ನು ಮುಂದೆ ನಾವು ಎಲ್ಲರೂ ಮಹಿಳೆಯರು ಸೇರಿ ಒಗ್ಗಟ್ಟಾಗಿ ಈ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಶಕ್ತಿಯನ್ನ ಬೆಳೆಸ್ತೀವಿ. ಇವತ್ತು ನಮ್ಮ 5 ಗ್ಯಾರಂಟಿಗಳ ಬಗ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾತು ಕೊಟ್ಟಿತ್ತು ಆ ಮಾತಿನ ಪ್ರಕಾರ ನಾವು ಎಲ್ಲ ನಡೆದುಕೊಳ್ತಾ ಇದ್ದೇವೆ. ಇದೆಲ್ಲದರ ಬಗ್ಗೆ ನಮ್ಮ ಮೇಡಮ್ ಅವರಿಗೆ ನಿಖರವಾಗಿ ತಿಳಿಸುತ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.